ಹಲೋ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಕಾರ ಅಕಾಡೆಮಿಗೆ ಸ್ವಾಗತ. ಮಕ್ಕಳೇ, ಈ ವರ್ಷ ಅಂದರೆ 2024ನೇ ಸಾಲಿನಲ್ಲಿ KSEAB ಅವರು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡುಗಡೆ ಈಗಾಗಲೇ ಮಾಡಿದ್ದಾರೆ. ಬ್ಲೂ ಪ್ರಿಂಟನ್ನು ಯಾವ ಥರನಾಗಿ ಸೆಟ್ ಮಾಡಿದ್ದಾರೆ ಎನ್ನುವುದನ್ನು ಕೋಡನ್ನು ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದೆ. ಯಾವ ಪಾಠಕ್ಕೆ ಎಷ್ಟು ಪ್ರಶ್ನೆಗಳನ್ನು ಹಾಗೂ ಯಾವ್ಯಾವ ಪ್ರಶ್ನೆಯ ವಿಧದಲ್ಲಿ ಅದನ್ನು ಅಂಕಗಳ ವಿಭಾಜನೆಯನ್ನು ಮಾಡಲಾಗಿದೆ ಎನ್ನುವುದನ್ನು ಈ ಒಂದು ವಿಡಿಯೋ ಮೂಲಕ ನಾವೆಲ್ಲರೂ ತಿಳಿದುಕೊಳ್ಳೋಣ. ಇದೇ ಥರನಾಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೂಡ ಬ್ಲೂ ಪ್ರಿಂಟ್ ಇರಬಹುದು ಅಂತ ನಾವು ಇಮ್ಯಾಜಿನೇಷನ್ ಮಾಡಿಕೊಳ್ಳಬಹುದು. ಆದರೆ 100% ಇದೇ ಥರನಾಗಿ ಇರ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮೂನೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರಲ್ಲ, ಅದರ ಬಗ್ಗೆ ನಾವು ಬ್ಲೂ ಪ್ರಿಂಟನ್ನು ಈ ಥರ ಅನಲೈಸಿಸನ್ನು ಮಾಡಿದ್ದೀವಿ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ವಿಷಯ तृतीय भाषे हिंदी. विषय है तृतीय भाषा हिंदी. तो सबसे पहले हम देखेंगे KSEAB मॉडल क्वेश्चन पेपर ब्लूप्रिंट. इसका एनालिसिस हमने जेकेआर अकाಡೆಮಿ अंदर किया गया है. तो ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಾವು ಬ್ಲೂ ಪ್ರಿಂಟ್ ಅನ್ನು ತಿಳಿದುಕೊಳ್ಳಬೇಕಂದ್ರೆ ವಿಷಯ ವಸ್ತುವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಮಕ್ಕಳೇ, ಇಲ್ಲಿ ವಿಷಯ ವಸ್ತುಗಳಲ್ಲಿ ನಾವು ಗದ್ಯವನ್ನು ನೋಡ್ತೀವಿ. ಗದ್ಯದಲ್ಲಿ ನಮ್ಮ 11 ಪಾಠಗಳನ್ನು ಮಕ್ಕಳೇ ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ತರನಾಗಿ ಪದ್ಯ ಭಾಗದಲ್ಲಿ ನಾವು 6 ಪಾಠಗಳನ್ನು ಕಾಣಬಹುದಾಗಿದೆ. ಅದೇ ತರನಾಗಿ ಪೂರಕ ವಾಚನದಲ್ಲಿ ನಮಗೆ ಬರ್ತವೆ 3 ಪಾಠಗಳು ಹಾಗೂ ವ್ಯಾಕರಣ ಭಾಗ ಹಾಗೂ ರಚನಾ ಭಾಗ. ರಚನಾ ಭಾಗದಿಂದ ಅನುವಾದ, ಗದ್ಯಾಂಶ, ನಿಬಂಧ ಹಾಗೂ ಪತ್ರಲೇಖನಗಳು ಬರ್ತವೆ. ಬನ್ನಿ ಮಕ್ಕಳೇ, ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ ಗದ್ಯ ಭಾಗದಿಂದ. ಮೊದಲನೇ ನಮ್ಮ ಗದ್ಯ ಪಾಠವಿದೆ ಕಾಶ್ಮೀರಿ ಸೇಬ್. ಈ ವರ್ಷ ಕಾಶ್ಮೀರಿ ಸೇಬ್ ಪಾಠದಿಂದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಇಲ್ಲಿ ನಾವು ಅದಕ್ಕಿಂತ ಮುಂಚಿತವಾಗಿ ಉದ್ದೇಶಗಳನ್ನು ನೋಡಬೇಕಾಗತ್ತೆ. ಸ್ಮರಣ, ಸಮಜನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ. ಸ್ಮರಣ ಅಂದರೆ ಒಂದಿಷ್ಟು ನೆನಪು ಮಾಡಿಕೊಂಡು ಬರೆಯೋದಕ್ಕೆ ಸ್ಮರಣದಲ್ಲಿ ಅಂತ ಒಂದು ಪ್ರಶ್ನೆಗಳನ್ನು ಇಡ್ತೀವಿ. ಬ್ಲೂ ಪ್ರಿಂಟನ್ನು ರೆಡಿ ಮಾಡಲಿಕ್ಕೆ ಸ್ಮರಣ, ಸಮಜನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ ಈ ಒಂದು ಉದ್ದೇಶಗಳು ತಗೊಳ್ಳಲೇಬೇಕು. ಇದರ ಮೇಲೆ ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ. ಸಮಜನ ಅಂದರೆ ತಿಳುವಳಿಕೆ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ ಅಂದರೆ ಪದ್ಯ ಭಾಗದಿಂದ ಭಾವಾರ್ಥ ಬರೆಯೋದನ್ನು ನಾವು ರಸಗ್ರಹಣದಲ್ಲಿ ತೆಗೆದುಕೊಳ್ತೀವಿ. ಈ ವರ್ಷ ನಾವು ನೋಡುವುದಾದರೆ ಕಾಶ್ಮೀರಿ ಸೇಬ್ ಪಾಠದಿಂದ ಒಂದು ವಸ್ತುನಿಷ್ಠ ಪ್ರಶ್ನೆ ಅಂದರೆ ಅನುರೂಪತಾದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಮಕ್ಕಳೇ, ತಮಗೆಲ್ಲರಿಗೂ ಆ ಪ್ರಶ್ನೆ ಗೊತ್ತಿದೆ. ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಕಾಶ್ಮೀರಿ ಸೇಬ್ ಡ್ಯಾಶ್ ಡ್ಯಾಶ್ ಎನ್ನುವಂತಹ ಪ್ರಶ್ನೆಯನ್ನ ಅನುರೂಪತಾದಲ್ಲಿ ಕೇಳಲಾಗಿದೆ. ಇಲ್ಲಿ ಅದನ್ನ ಕೇಳಲಾಗಿದೆ. ಅದೇ ತರನಾಗಿ ಕಾಶ್ಮೀರಿ ಸೇಬ್ ಪಾಠದಿಂದ ಒಂದು 2 ಅಂಕದ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಮಕ್ಕಳೇ. 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರೇಮಚಂದ್ ಅಪ್ನೆ ಅನುಭವ ಪ್ರಕಟ ಕರ್ತೇವೆ ಪಾಠಕೋ ಕೋ ಕೈಸೆ ಸಚೇತ್ ಕರ್ತೆ. ಇದನ್ನು ಅಭಿವ್ಯಕ್ತಿಯಲ್ಲಿ ತೆಗೆದುಕೊಂಡಿದ್ದೀವಿ. ಒಟ್ಟಾಗಿ ಕಾಶ್ಮೀರಿ ಸೇಬ್ ಪಾಠದಿಂದ ನಮಗೆ 2 ಪ್ರಶ್ನೆಗಳು ಹಾಗೂ 3 ಅಂಕಗಳನ್ನು ಕೇಳಲಾಗಿದೆ. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಬ್ರಾಕೆಟ್ನಲ್ಲಿ ಇರುವಂತಹ ಅಂಕಿಗಳು ಪ್ರಶ್ನೆಗಳನ್ನು ಸೂಚಿಸುತ್ತವೆ ಹಾಗೂ ಬ್ರಾಕೆಟ್ ಹೊರಗಡೆ ಇರುವಂತಹ ಅಂಕಿ ಸಂಖ್ಯೆಗಳು ಅಂಕಗಳನ್ನು ಸೂಚಿಸ್ತವೆ. ನಮ್ಮ ಮುಂದಿನ ಗದ್ಯಪಾಠ ಗಿಲ್ಲು ಗದ್ಯ ಪಾಠದಿಂದ ಸ್ಮರಣದಿಂದ ಸಮಜನ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಡಲಾಗಿಲ್ಲ. ಡೈರೆಕ್ಟ್ ಆಗಿ ಅಭಿವ್ಯಕ್ತಿಯಲ್ಲಿ ನಾವು 1 ಪ್ರಶ್ನೆಯನ್ನ ನೋಡ್ತೀವಿ. 3 ಅಂಕಗಳಿಗೆ 1 ಪ್ರಶ್ನೆಯನ್ನ ಕೇಳಲಾಗಿದೆ. ಗಿಲ್ಲುಗೆ ಅಂತಿಮ ದಿನೋಂ ಕಾ ವರ್ಣನ್ ಕೀಜಿಯೆ ಎನ್ನುವಂತ 1 ಪ್ರಶ್ನೆಯನ್ನ ಕೇಳಲಾಗಿದೆ. ಗಿಲ್ಲು ಪಾಠದಿಂದ ಮುಖ್ಯವಾಗಿ 1 ಪ್ರಶ್ನೆ 3 ಅಂಕಗಳಿಗೆ ಕೇಳಲಾಗಿದೆ ಮಕ್ಕಳೇ. ಮುಂದೆವರೆದು ನಮ್ಮ ನೆಕ್ಸ್ಟ್ ಗದ್ಯ ಪಾಠ ಮೇರಾ ಬಚ್ಪನ್ ಪಾಠವನ್ನ ನೋಡೋಣ. ಮೇರಾ ಬಚ್ಪನ್ದಿಂದನೂ ಕೂಡ ಒಂದು ಅನುರೂಪತಾ ಪ್ರಶ್ನೆಯನ್ನ ಕೇಳಲಾಗಿದೆ. ಅದನ್ನು ನಾವು ಸ್ಮರಣದಲ್ಲಿ ಇಟ್ಕೊಳ್ತೀವಿ. ಇಲ್ಲಿ ಪ್ರಶ್ನೆ ಯಾವುದಿದೆ ಅಂದ್ರೆ, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ರಮಾನಂದ ಶಾಸ್ತ್ರಿ, ಜೈನುಲ್ ಆಬದೀನ್ ಡ್ಯಾಶ್ 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 ಎನ್ನುವಂತ ಪ್ರಶ್ನೆಯನ್ನ ಸ್ಮರಣೆಯನ್ನು ಮಾಡ್ಕೊಂಡು ಬರೀಬೇಕಾಗಿರುವಂತದ್ದು. ಇಲ್ಲಿ 1 ಪ್ರಶ್ನೆಯನ್ನ ಕೇಳಲಾಗಿದೆ ಹಾಗೂ 2 ಅಂಕದಲ್ಲಿ 1 ಪ್ರಶ್ನೆಯನ್ನ ಸಮಜನದಲ್ಲಿ ಅದನ್ನು ನಾವು ತೆಗೆದುಕೊಳ್ಳಬಹುದು. ಆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಜೈನುಲ್ ಆಬಿದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ ಎನ್ನುವಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾಗಿ ಮೇರಾ ಬಚ್ಪನ್ ಪಾಠದಿಂದ 2 ಪ್ರಶ್ನೆಗಳು 3 ಅಂಕಗಳಿಗೆ ಕೇಳಲಾಗಿದೆ. ಮುಂದೆವರೆದು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ನೋಡುವುದಾದರೆ 1 ಅಂಕದ ಯಾವುದೇ ತರನಾಗಿರತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗಿಲ್ಲ. 2 ಅಂಕದ ಯಾವುದೇ ತರನಾಗಿರತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗಿಲ್ಲ. ಡೈರೆಕ್ಟ್ ನಮಗೆ 1 ಪ್ರಶ್ನೆ 3 ಅಂಕಗಳಿಗಾಗಿ ಅಭಿವ್ಯಕ್ತಿಯಲ್ಲಿ ಅದನ್ನ ಕೇಳಲಾಗಿದೆ. ಬಸಂತ್ ಈಮಾನ್ದಾರ್ ಲಡ್ಕಾ ಹೈ ಕೈಸೆ ಸ್ಪಷ್ಟ ಕೀಜಿಯೆ. ಇದನ್ನು ಅಭಿವ್ಯಕ್ತಿಪಡಿಸುವುದಾಗೋದ್ರಿಂದ ಅದನ್ನು ನಾವು ಅಭಿವ್ಯಕ್ತಿಯಲ್ಲಿ ಇಟ್ಕೊಳ್ತೀವಿ. ಒಟ್ಟಾಗಿ 1 ಪ್ರಶ್ನೆಯನ್ನ ಕೇಳಲಾಗಿದೆ 3 ಅಂಕಗಳಿಗಾಗಿ. ಮುಂದೆವರೆದು ಪಾಠ ಗದ್ಯ ಪಾಠ 5 ಇಂಟರ್ನೆಟ್ ಕ್ರಾಂತಿಯನ್ನ ನೋಡುವುದಾದರೆ 1 ಅಂಕದ ಪ್ರಶ್ನೆಯನ್ನು ಕೇಳಲಾಗಿಲ್ಲ, 2 ಅಂಕದ ಪ್ರಶ್ನೆಯನ್ನು ಕೇಳಲಾಗಿಲ್ಲ. ಡೈರೆಕ್ಟ್ ನಮಗೆ 3 ಅಂಕದ 1 ಪ್ರಶ್ನೆಯನ್ನ ಅಭಿವ್ಯಕ್ತಿಯಲ್ಲಿ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದರೆ, ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಬತಾಯಿಯೆ. ಇಂಟರ್ನೆಟ್ ಕ್ರಾಂತಿಯಿಂದ 1 ಪ್ರಶ್ನೆ 3 ಅಂಕಗಳನ್ನು ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಲಾಗಿದೆ. ಮುಂದೆವರೆದು ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಪಾಠದಿಂದ ನಾವು ನೋಡುವುದಾದರೆ 1 ಪ್ರಶ್ನೆಯನ್ನ ಅನುರೂಪತಾದಲ್ಲಿ ಕೇಳಲಾಗಿದೆ. ಪ್ರಾಣಿದಯಾ ಕಿಸಿ ಗಿಲ್ಲು
ಬೇಇಮಾನಿ ಪರ್ ವ್ಯಂಗ್ ಡ್ಯಾಶ್ ಡ್ಯಾಶ್ ಎನ್ನುವಂಥ ಪ್ರಶ್ನೆ. ಇದು ಇಮಾನ್ದಾರೋं के सम्मेलन ಮೇಲಿಂದ ಕೇಳಲಾಗಿರುವಂಥದ್ದು. ಹಾಗೂ 1 ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಇಲ್ಲಿ. ಲೇಖಕ್ ಪರಸಾಯಿ ಜಿ ಕೋ ಕಹಾಂ ठहरा गया ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಈ ಒಂದು ಪಾಠದಿಂದ ಕೇಳಲಾಗಿಲ್ಲ. ಒಟ್ಟಾಗಿ 2 ಪ್ರಶ್ನೆಗಳು 2 ಅಂಕಕ್ಕೆ ಕೊಡಲಾಗಿದೆ. ಅದೇ ತರನಾಗಿ ನಾವು ಮುಂದಿನ ಪಾಠವನ್ನು ನೋಡುವುದಾದರೆ ದುನಿಯಾ ಮೇ ಪಹಲಾ ಮಕಾನ್. ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ ನಮಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದು. 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಸಾಂಪೋನೆ ದೋಸ್ತೋಂ ಕೋ ಕ್ಯಾ ಸುಜಾವ್ ದಿಯೆ ಎನ್ನುವಂಥದ್ದನ್ನು ಸ್ಮರಣದಲ್ಲಿ ತೆಗೆದುಕೊಳ್ಳಬಹುದು. ಅದೇ ತರನಾಗಿ 1 ಅಂಕದ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ದೋಸ್ತೋಂ ಕಿ ಮುಲಾಕಾತ್ ಸಬ್ಸೆ ಪಹಲೆ ಕಿಸ್ಸೆ ಹುಯಿ ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿದೆ. ಒಟ್ಟಾಗಿ ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ 3 ಅಂಕಗಳನ್ನು ಕೇಳಲಾಗಿದೆ ಹಾಗೂ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮುಂದೆವರೆದು ರೋಬೋಟ್ ಪಾಠವನ್ನ ನೋಡುವುದಾದರೆ ರೋಬೋಟ್ ಪಾಠದಿಂದ 1 ಅಂಕದ ಪ್ರಶ್ನೆಯನ್ನ ಕೇಳಲಾಗಿಲ್ಲ, 2 ಅಂಕದ ಪ್ರಶ್ನೆಯನ್ನು ಸಹಿತ ಕೇಳಲಾಗಿಲ್ಲ. 3 ಅಂಕದ ಪ್ರಶ್ನೆಯನ್ನ ಸಮಜ್ನಾದಲ್ಲಿ ಕೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ ರೋಬೋಟಿಕ್ ಕಂಪನಿಯೋ ಕೆ ಮಾಲೀಕೋ ಕೆ ಬೀಚ್ ಹಲ್ಚಲ್ ಕ್ಯೋ ಮಚ್ ಗೈ ಎನ್ನುವಂಥ ಪ್ರಶ್ನೆಯನ್ನ 3 ಅಂಕಗಳಿಗಾಗಿ ರೋಬೋಟ್ ಪಾಠದಿಂದ ವಿದ್ಯಾರ್ಥಿಗಳೇ ಕೇಳಿದ್ದಾರೆ. 1 ಪ್ರಶ್ನೆ ಹಾಗೂ 3 ಅಂಕಗಳು. ಮುಂದೆವರೆದು ಮಹಿಳಾ ಕಿ ಸಾಹಸಗಾಥ ಪಾಠವನ್ನ ನೋಡುವುದಾದರೆ 1 ಅಂಕದ ಪ್ರಶ್ನೆ ಇಲ್ಲ, 2 ಅಂಕದ ಪ್ರಶ್ನೆನೂ ಕೂಡ ಇಲ್ಲ. ಡೈರೆಕ್ಟ್ ಆಗಿ ನಮಗೆ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಎವರೆಸ್ಟ್ ಕಿ ಚೋಟಿ ಪರ್ ಚढ़ने के लिए बचपन से ही बिचेंद्री ने किस तरह तैयारी की ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಒಟ್ಟಾಗಿ ಮಹಿಳಾ ಕಿ ಸಾಹಸಗಾಥ ಪಾಠದಿಂದ 3 ಅಂಕಗಳನ್ನ ಕೇಳಲಾಗಿದೆ ಹಾಗೂ 1 ಪ್ರಶ್ನೆ. ಮುಂದೆವರೆದು ಕರ್ನಾಟಕ ಸಂಪದಾ ಪಾಠದಿಂದ ಕರ್ನಾಟಕ ಸಂಪದದಿಂದ 1 ಅಂಕದ ಪ್ರಶ್ನೆ ಇಲ್ಲ, 2 ಅಂಕದ ಪ್ರಶ್ನೆಯೂ ಸಹಿತ ಇಲ್ಲ. ಒಟ್ಟಾಗಿ ನಮಗೆ ಡೈರೆಕ್ಟ್ ಆಗಿ 4 ಅಂಕದ ಒಂದು ಪ್ರಶ್ನೆಯನ್ನ ಅಥವಾ ರೂಪದಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 34ರಲ್ಲಿ कर्नाटक की शिल्पकला अनुपम है कैसे वर्णन कीजिए अथवा कन्नड़ भाषा और संस्कृति को कर्नाटक के साहित्यकारों ने ಶ್ರೀವೃದ್ಧಿ की है कैसे ಎನ್ನುವಂಥ ಪ್ರಶ್ನೆಯನ್ನ ಕರ್ನಾಟಕ ಸಂಪದದಿಂದ ಕೇಳಲಾಗಿದೆ. ಸೊ ಮಕ್ಕಳು ಈ ವರ್ಷ ಮೇ ಬಿ ಕರ್ನಾಟಕ ಸಂಪದದಿಂದ 4 ಅಂಕದ ಒಂದು ಗದ್ಯ ಪ್ರಶ್ನೆಯನ್ನ ನಾವು ನೋಡಬಹುದು. ಕರ್ನಾಟಕ ಸಂಪದದಿಂದ ನಮಗೆ 4 ಅಂಕಗಳು ಬರಲಿವೆ. ಮುಂದೆವರೆದು ಬಾಲಶಕ್ತಿ ಪಾಠ. ಬಾಲಶಕ್ತಿ ಪಾಠದಲ್ಲಿನೂ ಕೂಡ 1 ಅಂಕದ ಪ್ರಶ್ನೆ ಇಲ್ಲ, ನಮಗೆ ಡೈರೆಕ್ಟ್ ಆಗಿ 2 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯಾ ಜಾ ಸಕ್ತಾ ಹೈ ಎನ್ನುವಂಥ ಪ್ರಶ್ನೆಯನ್ನ 2 ಅಂಕಗಳಿಗಾಗಿ ಕೇಳಲಾಗಿದೆ. ಸೊ ಒಟ್ಟಾಗಿ 2 ಅಂಕಗಳು ಬಾಲಶಕ್ತಿ ಪಾಠದಿಂದ ಮಕ್ಕಳೇ ನಮಗೆ ಬಂದಿದ್ದಾವೆ. ಸೊ ಮಕ್ಕಳೇ ಈ ಎಲ್ಲವೂ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಸೊ ಇದೇ ತರನ ಮೇ ಬಿ ವಾರ್ಷಿಕ ಪರೀಕ್ಷೆಗೂ ಕೂಡ ಇದೇ ತರನಾಗಿರ್ತಕ್ಕಂಥ ಸಿಮಿಲರ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂಕಗಳು 4 ಇದ್ದಲ್ಲಿ 3 ಆಗಿರಬಹುದು, 3 ಇದ್ದಲ್ಲಿ 4 ಆಗಿರಬಹುದು. ಇದೇ ತರನಾಗಿರ್ತಕ್ಕಂಥ ಒಂದು ಮತ್ತೆ ಪೂರ್ವ ಸಿದ್ಧತೆ ಬಂದಾಗ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂಥ ಬ್ಲೂ ಪ್ರಿಂಟ್ ಅನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಇದು ಸ್ವಲ್ಪ ಐಡಿಯಾ ಇತ್ತು ಅಂದ್ರೆ ವಾರ್ಷಿಕ ಪರೀಕ್ಷೆಗೂ ಕೂಡ ನಾವು ಆರಾಮಾಗಿ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಅಭ್ಯಾಸವನ್ನ ಮಾಡಬಹುದು. ಮುಂದೆವರೆದು ಮಕ್ಕಳೇ ಪದ್ಯ ಭಾಗವನ್ನ ನೋಡುವುದಾದರೆ ಪದ್ಯ ಭಾಗದಿಂದ ಮಾತೃಭೂಮಿ ಪದ್ಯ ಭಾಗದಿಂದ 1 ಅಂಕದ ಪ್ರಶ್ನೆಯನ್ನ ಕೇಳಲಾಗಿಲ್ಲ, 2 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ಮಾತೃಭೂಮಿ ಕವಿತಾ ಮೇ ಭಾರತ್ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಸೊ ಕಂಪಲ್ಸರಿಯಾಗಿ 3 ಅಂಕಗಳು ಇಲ್ಲಿಂದ ಬಂದೇ ಬರ್ತವೆ. ವಾರ್ಷಿಕ ಪರೀಕ್ಷೆಗೂ ಕೂಡ ಇಲ್ಲಿಂದ 3 ಅಂಕಗಳು ಬಂದೇ ಬರ್ತವೆ. ನೆಕ್ಸ್ಟ್ ಮುಂದೆವರೆದು ಅಭಿನವ್ ಮನುಷ್ಯ. ಅಭಿನವ್ ಮನುಷ್ಯನಿಂದನೂ ಕೂಡ 1 ಅಂಕದ ಒಂದು ಪ್ರಶ್ನೆಯನ್ನ ಮಕ್ಕಳೇ ನಮಗೆ ಇಲ್ಲಿ ಕೇಳಲಾಗಿದೆ. 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ನರ್ ಕಿನ್ ಕಿನ್ ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಜೊತೆಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ವೈಜ್ಞಾನಿಕ ಯುಗ್ ಮೇ ದಿನಕರ್ ಜಿ ಮಾನವ್ ಕಾ ವಿಶ್ಲೇಷಣ್ ಕೈಸೆ ಕರ್ತೆ ಹೈ ಎನ್ನುವಂಥದ್ದು 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಒಟ್ಟಾಗಿ ಅಭಿನವ್ ಮನುಷ್ಯನಿಂದ ನಿಮಗೆ 3 ಅಂಕಗಳು ಬರ್ತವೆ. 2 ಪ್ರಶ್ನೆಗಳು ಹಾಗೂ 3 ಅಂಕಗಳು ಬರ್ತವೆ. ಇನ್ನು ತುಳಸಿ ಕೆ ದೋಹೆಯನ್ನ ನೋಡುವುದಾದರೆ 1 ಅಂಕದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಹಂಸ್ ಕಾ ಸ್ವಭಾವ ಕೈಸೆ ಹೋತಾ ಹೈ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಜೊತೆಗೆ ನಮಗೆ ಭಾವಾರ್ಥ 3 ಅಂಕದ ಪ್ರಶ್ನೆ ಭಾವಾರ್ಥ ಕಂಪಲ್ಸರಿ ಇದಂತೂ ಫಿಕ್ಸ್ ಇರ್ತದೆ. ಯಾವುದಾದರೂ ಒಂದು ಭಾವಾರ್ಥ ಕೇಳ್ತಾರೆ. ಸೊ ಈ ಸಲ ರಾಮನಾಮಮನಿ ದೀಪಧರು ಜಿ ಹದೆಹರಿ ದ್ವಾರ ತುಳಸಿ ಭೀತರ ಬಾಹಿರವು ಜೋ ಚಾಹಸಿ ಉಜಿಯಾರ್ ಎನ್ನುವಂಥ ದೋಹೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಡಲಾಗಿದೆ. ಒಟ್ಟಾಗಿ ಮಕ್ಕಳ ವಾರ್ಷಿಕ ಪರೀಕ್ಷೆಗೂ ಕೂಡ ನಮಗೆ 3 ಅಂಕದ ಒಂದು ಭಾವಾರ್ಥ ಬಂದೇ ಬರುತ್ತೆ. ಜೊತೆಗೆ 1 ಅಂಕದನ್ನು ಕೂಡ ಕೇಳಬಹುದು ಅಥವಾ ಅನುರೂಪದಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಒಟ್ಟಾಗಿ ತುಳಸಿ ಕೆ ದೋಹೆ ಪಾಠದಿಂದ ನಮಗೆ 4 ಅಂಕಗಳು ಲಭಿಸ್ತವೆ. ಅದೇ ತರನಾಗಿ ನಾವು ನೋಡುವುದಾದರೆ ಸಮಯ ಕಿ ಪಹಚಾನ್ ಪದ್ಯ ಪಾಠದಿಂದ 1 ಅಂಕದ ಪ್ರಶ್ನೆಯನ್ನು ಕೇಳಲಾಗಿಲ್ಲ, 2 ಅಂಕದ ಪ್ರಶ್ನೆಯನ್ನು ಕೇಳಲಾಗಿಲ್ಲ, 3 ಅಂಕದ್ದು ಒಂದು ಪ್ರಶ್ನೆಯನ್ನ ಮಕ್ಕಳೇ ನಮಗೆ ಕೇಳಿದ್ದಾರೆ. ಆ ಪ್ರಶ್ನೆ ಯಾವುದು ಅಂದ್ರೆ ಕವಿ
ಸಿಯಾರಾಮ್ ಶರಣ್ ಗುಪ್ತ ಜಿ ಕೆ ಅನುಸಾರ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಒಟ್ಟಾಗಿ ಸಮಯ ಕಿ ಪಹಚಾನ್ದಿಂದ 3 ಅಂಕಗಳು ಬಂದಿದ್ದಾವೆ. ಇನ್ನು ಮುಂದುವರೆದು ನಮ್ಮ ಮುಂದಿನ ಪದ್ಯಪಾಠ ಸೂರ್ ಶ್ಯಾಮ್ಲಿಂದ ನಮಗೆ ಒಂದು ಅನುರೂಪತಾ ಪ್ರಶ್ನೆಯನ್ನ ಕೇಳಲಾಗಿದೆ. 1 ಅಂಕಕ್ಕೆ ಒಂದು ಅನುರೂಪತಾ ಪ್ರಶ್ನೆ. ಆ ಪ್ರಶ್ನೆ ಯಾವುದು ಅಂದ್ರೆ ಬಾಲಕೃಷ್ಣ ಭೋಲಾವಾಲ ಬಲರಾಮ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದೇ ತರನಾಗಿ ಈ ಒಂದು ಪದ್ಯಪಾಠದಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಸಹಿತ ಕೇಳಲಾಗಿದೆ. ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಸೊ ಮಕ್ಕಳೇ, ಇಲ್ಲಿ 2 ಅಂಕ ಅಂತೂ ಫಿಕ್ಸ್ ಬಂದೇ ಬರ್ತವೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 3 ಅಂಕಗಳನ್ನು ಕೇಳಲಾಗಿದೆ. 2 ಪ್ರಶ್ನೆಗಳು ಹಾಗೂ 3 ಅಂಕಗಳು. ಇನ್ನು ಕೊನೆಯದಾಗಿ ನಮ್ಮ ಪದ್ಯಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ. ನಮಗೆಲ್ಲರೂ ಗೊತ್ತಿರುವಂತೆ 4 ಅಂಕದ ಒಂದು ಪ್ರಶ್ನೆ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಸಫಲತಾ ಏಕ್ ಚುನೌತಿ ಎನ್ನುವಂಥದ್ದು. ಸೊ ಅಲ್ಲಿ ನಮಗೆ 4 ಅಂಕಗಳು ಫಿಕ್ಸ್ ಇದು ವಾರ್ಷಿಕ ಪರೀಕ್ಷೆಗೆ ಬರಲಿವೆ. ಇನ್ನು ಪೂರಕ ವಾಚನದಿಂದ ಶನಿ ಸಬ್ಸೆ ಸುಂದರ ಗ್ರಹ ಹೈ. 2 ಅಂಕದ್ದು ಒಂದು ಪ್ರಶ್ನೆಗಳು ಪೂರಕ ವಾಚನದಿಂದ ಅಂದರೆ 2 ಪ್ರಶ್ನೆಗಳು ಹಾಗೂ 4 ಅಂಕಗಳು ಪೂರಕ ವಾಚನದಿಂದ ಬಂದೇ ಬರ್ತವೆ. ಸೊ ಇಲ್ಲಿ ನಾವು ನೋಡುವುದಾದರೆ ಶನಿ ಸಬ್ಸೆ ಸುಂದರ ಗ್ರಹದಿಂದ ಶನಿ ಕೆ ಉಪಗ್ರಹ ಟೈಟಾನ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ ಸ್ಪಷ್ಟ ಕೀಜಿಯೆ ಎನ್ನುವಂಥ ಪ್ರಶ್ನೆ, ಅಥವಾ ಶನಿ ಗ್ರಹ ಸೌರಮಂಡಲ ಮೇ ಅತ್ಯಂತ ठंडा ಗ್ರಹ ಹೈ ಕ್ಯೂ ಕಾರಣ ದೀಜಿಯೆ. ಇನ್ನೊಂದು ಸತ್ಯ ಕಿ ಮಹಿಮಾ ನೋಡುವುದಾದರೆ ನಮಗೆ ಇಲ್ಲಿ ಒಂದು ಕೂಡ 2 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಇಲ್ಲಿನೂ ಕೂಡ ನಾವು ನೋಡುವುದಾದರೆ सत्य की शक्ति के बारे में गांधी जी का कथन क्या है, अथवा सत्य के बारे में जॉन मैन्सफील्ड की धारणा क्या है स्पष्ट कीजिए. ಸೊ ಈ ಸಲ ನಾಗರಿಕ ಕರ್ತವ್ಯವನ್ನ ಕೇಳಬೇಕಾಗಿತ್ತು ಅಥವಾ ಪ್ರಶ್ನೆಯಲ್ಲಿ ಪ್ರತಿ ವರ್ಷ ಕೇಳ್ತಾ ಇದ್ರು. ಸೊ ಇಲ್ಲಿ ಕೇಳಲಾಗಿಲ್ಲ. ವಾರ್ಷಿಕ ಪರೀಕ್ಷೆಗೆ ನಿಮಗೆ ಒಂದು ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ 2 ಪ್ರಶ್ನೆಗಳು ಹಾಗೂ ಸತ್ಯ ಕಿ ಮಹಿಮಾ ಹಾಗೂ ನಾಗರಿಕ ಕರ್ತವ್ಯದಿಂದ ಒಂದೊಂದು ಅಥವಾ ಪ್ರಶ್ನೆಯನ್ನು ಕೇಳಬಹುದು. ಅದರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡಿ ನೀವು ಬರ್ಕೊಳ್ಬಹುದು. ಒಟ್ಟಾಗಿ ಪೂರಕ ವಾಚನದಿಂದ 4 ಅಂಕಗಳು ಬರ್ತವೆ ಹಾಗೂ 2 ಅಂಕದ್ದು 2 ಪ್ರಶ್ನೆಗಳು ಬರ್ತವೆ. ಇನ್ನು ವ್ಯಾಕರಣ ಭಾಗದಿಂದ ನಾವು ನೋಡುವುದಾದರೆ ಸ್ಮರಣ ರಕನಾದಿಂದ ನಾವು 4 ಅಂಕಗಳನ್ನು ನೋಡ್ತೀವಿ. ತದನಂತರ ಸಮಜ್ನಾದಿಂದ 4 ಅಂಕಗಳನ್ನು ನೋಡ್ತೀವಿ. ಒಟ್ಟಾಗಿ ಮಕ್ಕಳೇ 4 ಅಂಕಗಳು ಸ್ಮರಣದಿಂದ, 4 ಅಂಕಗಳು ಸಮಜ್ನದಿಂದ, ಒಟ್ಟಾಗಿ 8 ನಮಗೆ ವ್ಯಾಕರಣ ಅಂಕಗಳು ಸಿಗ್ತವೆ. ಇನ್ನು ರಚನಾ ಭಾಗದಿಂದ ಮಕ್ಕಳೇ ನೋಡುವುದಾದರೆ ಅನುವಾದ. ಸೊ ಅನುವಾದ 3 ಅಂಕಗಳು ಕೇಳಿರ್ತಾರೆ. ನಮ್ಮ 1 ಅಂಕದ ಪ್ರಶ್ನೆ ಅನುವಾದಕ್ಕಿರುತ್ತೆ. ಆ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ ಅಂದರೆ 33ನೇ ಪ್ರಶ್ನೆ ಯಾವತ್ತಿಗೂ ಅನುವಾದಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಅನುವಾದ 3 ಅಂಕಗಳು ಕೇಳಿದ್ದಾರೆ. ಅದೇ ತರನಾಗಿ ಗದ್ಯಾಂಶ 36ನೇ ಪ್ರಶ್ನೆ 4 ಅಂಕಗಳಿಗೆ ಏನಿರ್ತದೆ ಗದ್ಯಾಂಶ ಇರ್ತದೆ. ಸೊ ಗದ್ಯಾಂಶದಿಂದ ನಮಗೆ 4 ಅಂಕಗಳು ಬರ್ತವೆ. ಅದೇ ತರನಾಗಿ ನಿಬಂಧವನ್ನು ಅಭಿವ್ಯಕ್ತಿಯಲ್ಲಿ ತೆಗೆದುಕೊಂಡಿದ್ವಿ. ನಿಬಂಧನ ಕೂಡ 4 ಅಂಕಗಳಿಗೆ ಬರ್ತದೆ. ಒಟ್ಟಾಗಿ 4 ಅಂಕಗಳು ನಿಬಂಧದಿಂದ ಲಭಿಸ್ತವೆ. ಅದೇ ತರನಾಗಿ ಪತ್ರನೂ ಕೂಡ ಇದೆ. ಅತಿ ಹೆಚ್ಚು ಅಂಕಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವುದು ಪತ್ರಕ್ಕೆ, 5 ಅಂಕಗಳು ಅಭಿವ್ಯಕ್ತಿಯಲ್ಲಿ ಪತ್ರಕ್ಕೆ ಕೇಳಿರ್ತಾರೆ. ಒಟ್ಟಾಗಿ 5 ಅಂಕಗಳು ನಾವು ಪತ್ರದಿಂದ ನೋಡಬಹುದು. ಸೊ ಮಕ್ಕಳು, ಈ ತರನಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ. ಇದರ ಒಂದು PDF ಫೈಲನ್ನು ಕೂಡ ನೀವು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಬಹುದು. ಒಟ್ಟಾಗಿ 12 ಪ್ರಶ್ನೆಗಳನ್ನು ಎಲ್ಲಿಂದ ಕೇಳಿದ್ದಾರೆ ಅಂದರೆ ಸ್ಮರಣ ರಕನದಿಂದ 16 ಅಂಕಗಳನ್ನು ಕೇಳ್ತಾರೆ. ವಾರ್ಷಿಕ ಪರೀಕ್ಷೆಯೂ ಕೂಡ ಇದೇ ಥರ ಇರ್ತದೆ. ಸಮಜ್ನಾದಿಂದ 27 ಅಂಕಗಳು, ಅಭಿವ್ಯಕ್ತಿಯಿಂದ 34 ಅಂಕಗಳು ಹಾಗೂ ರಸಗ್ರಹಣದಿಂದ 3 ಅಂಕಗಳು, ಒಟ್ಟಾಗಿ 38 ಪ್ರಶ್ನೆಗಳು ಹಾಗೂ 80 ಅಂಕಗಳನ್ನು ಮಕ್ಕಳೇ ನೀವು ನೋಡಬಹುದು. ಸೊ ಮಕ್ಕಳು, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇದಕ್ಕಾಗಿ ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ಹಂಚಿಕೊಳ್ಳಿ. ಹಾಗೂ ವಾರ್ಷಿಕ ಪರೀಕ್ಷೆಗೂ ಕೂಡ ಇದೇ ತರನಾಗಿರ್ತಕ್ಕಂಥ ಸಿಮಿಲರ್ ಇರುವಂಥದ್ದೇ ಬ್ಲೂ ಪ್ರಿಂಟನ್ನು ಸೆಟ್ ಮಾಡಲಾಗುತ್ತೆ. ಮತ್ತೆ ಮುಂದೆ ನಾವು ಪೂರ್ವಸಿದ್ಧತಾ ಪರೀಕ್ಷೆ ಆದಮೇಲೂ ಕೂಡ ಬ್ಲೂ ಪ್ರಿಂಟನ್ನು ನೋಡಿ ತದನಂತರ ವಾರ್ಷಿಕ ಪರೀಕ್ಷೆಗೆ ಒಂದು ರಫ್ ಆಗಿರುವಂಥ ಬ್ಲೂ ಪ್ರಿಂಟನ್ನು ಜಕಾರ ಅಕಾಡೆಮಿಯಲ್ಲಿ ಲಭ್ಯವಿರುತ್ತದೆ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.